ಸ್ನೇಹಿತರೆ ನೋಡಿ, ಈ ವಿಗ್ರಹದ ಒಂದು ಕಿವಿ ಒಳಗಡೆ ಈ ದರ್ಬೆ ಹುಲ್ನ ಹಾಕಿ ಇನ್ನೊಂದು ಕಿವಿನಲ್ಲಿ ತೆಗಿಬೋದು. ಅಂದರೆ ಇದರ ಅರ್ಥ ಒಳ್ಳೇದನ್ನ ಕೇಳಿಸ್ಕೊಬೇಕು, ಕೆಟ್ಟದನ್ನ ಬಿಟ್ಬಿಡ್ಬೇಕು ಅನ್ನೋ ಅರ್ಥದಲ್ಲಿ ಈ ವಿಗ್ರಹನ ಕೆತ್ತನೆ ಮಾಡಿದ್ದಾರೆ. ಶುಭೋದಯ ಸ್ನೇಹಿತರೆ, ಇವತ್ತು ಹೋಟೆಲಿಂದ ಚೆಕ್ಔಟ್ ಆಗೋ ಸಮಯ ಬಂದಿದೆ. ಚೆಕ್ಔಟ್ ಆಗಿ ಸುಚಿಂದ್ರಮ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸುಚಿಂದ್ರಮ್ ಪ್ಲಾನ್ ಇರಲಿಲ್ಲ ಹೋಗ್ಬೇಕು ಅಂತ. ಹಾಗೆ ಟ್ರೈನಲ್ಲಿ ಬರಬೇಕಾದ್ರೆ ಯಾರೋ ಪರಿಚಯ ಆಗಿ ಸುಚಿಂದ್ರಮ್ನ ಸಜೆಸ್ಟ್ ಮಾಡಿದ್ರು, ಚೆನ್ನಾಗಿದೆ ಹೋಗಿ ಬನ್ನಿ ಅಂತ. ಹಾಗಾಗಿ ಸುಚಿಂದ್ರಮ್ಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನ ಸುಚಿಂದ್ರಮ್ನಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ನೋಡಿ ಸ್ನೇಹಿತರೆ, ರೂಮಿಂದ ಚೆಕ್ಔಟ್ ಆಗಿ ಬರ್ತಿದ್ದಂಗೆ ಎಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ. ಅವರು ಮ್ಯಾನೇಜರ್ ಹೇಳಿದ್ದು ನಿಜಾನೇ ಆಯಿತು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಸ್ಯಾಟರ್ಡೆ ಸಂಡೇಸಲ್ಲಂತೂ ತುಂಬ ಜನ ಇರ್ತಾರೆ ಅಂತ. ನೋಡಿ, ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಹೋಗೋದಕ್ಕೆ ಇಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಹೆಚ್ಚು ಕಡಿಮೆ ಒಂದು 500 ಮೀಟ್ರ್ ಇರ್ಬೋದು. ತಮಿಳ್ನಾಡಲ್ಲಿ ನಮ್ಮ ಕರ್ನಾಟಕ ಬ್ರ್ಯಾಂಡ್ ನಂದಿನಿ ಐಸ್ ಕ್ರೀಮ್ ನೋಡಿ ಖುಷಿ ಆಯಿತು. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ಯಾವ ಫ್ಲೇವರ್ ತಗೊಳ್ಳಿ? ಸ್ನೇಹಿತರೆ, ಹೋಟೆಲಿಂದ ಚೆಕ್ಔಟ್ ಆದಮೇಲೆ ಡೈರೆಕ್ಟಾಗಿ ಸುಚಿಂದ್ರಮ್ಗೆ ಹೋಗೋಣ ಅಂತ ಬರ್ತಾ ಇದ್ದೆ. ಜನಗಳು ನೋಡಿಬಿಟ್ಟು ನನಗಂತೂ ಫುಲ್ ಆಶ್ಚರ್ಯ ಆಗ್ಬಿಡ್ತು. ಏನಪ್ಪ, ನೆನ್ನೆ ಇಷ್ಟು ಜನನೇ ಇರಲಿಲ್ಲ, ಇವತ್ತು ಇಷ್ಟೊಂದು ಜನ ಇದ್ದಾರೆ ಅಂತ. ಹಾಗೆ ವಿಡಿಯೋ ಮಾಡಿಕೊಂಡು ಇಲ್ಲಿ ತನಕ ಬಂದೆ. ಬಂದಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಅನಿಸ್ತು. ಏನಕ್ಕೆ ಅಂದರೆ ಗಾಂಧಿ ಮಂಟಪನ ನಿನ್ನೆ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ, ಮತ್ತು ಇದರಿಂದ ಸ್ವಲ್ಪ ದೂರದಲ್ಲಿ ಸುನಾಮಿ ಮೆಮೋರಿಯಲ್ ಹಾಲ್ ಅಂತ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಎರಡೂ ಈಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅನುಕೂಲ ಆಯಿತು. ಬನ್ನಿ ಈಗ ಗಾಂಧಿ ಮಂಟಪದ ಒಳಗಡೆ ಹೋಗೋಣ. ಇದೇ ನೋಡಿ ಗಾಂಧಿ ಮಂಟಪದ ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸು. 1948 ಫೆಬ್ರವರಿ ತಿಂಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಅಸ್ಥಿಯನ್ನು ಕನ್ಯಾಕುಮಾರಿಯಲ್ಲಿ ವಿಸರ್ಜನೆ ಮಾಡ್ತಾರೆ. ಅದರ ನೆನಪಿಗೆ ಈ ಗಾಂಧಿ ಮಂಟಪನ ಒರಿಸ್ಸಾ ವಾಸ್ತುಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಗಾಂಧಿ ಜಯಂತಿಯ ದಿನ ಅಂದರೆ ಅಕ್ಟೋಬರ್ 2ರಂದು ಪ್ರತಿ ವರ್ಷ ಗಾಂಧಿ ಮಂಟಪದ ಮೇಲ್ಛಾವಣಿಯಲ್ಲಿ ಮಾಡಿರುವ ಒಂದು ರಂಧ್ರದಿಂದ ಗಾಂಧಿಯ ಪ್ರತಿಮೆಯ ಮೇಲೆ ನೇರವಾಗಿ ಸೂರ್ಯರಶ್ಮಿ ಬಿಡುವುದು ಇಲ್ಲಿನ ವಿಶೇಷವಾಗಿದೆ. ಅದನ್ನು ಸೆಕೆಂಡ್ ಫ್ಲೋರಲ್ಲಿದೆ, ಅದನ್ನು ತೋರಿಸ್ತೀನಿ. ಈಗ ನೋಡಿ, ಗಾಂಧಿ ಜೀವನಕ್ಕೆ ಸಂಬಂಧಪಟ್ಟ ಚಿತ್ರಪಟಗಳನ್ನ ಗೋಡೆ ತುಂಬ ಹಾಕಿದ್ದಾರೆ. ಸ್ನೇಹಿತರೆ, ಗಾಂಧಿ ಸ್ಮಾರಕದ ಟಾಪ್ ವ್ಯೂ ಈ ಥರ ಕಾಣುತ್ತೆ ನೋಡಿ. ಸ್ನೇಹಿತರೆ, ಕನ್ಯಾಕುಮಾರಿಯಲ್ಲಿ 2004ನಲ್ಲಿ ಸುನಾಮಿ ಆದಾಗ ತುಂಬಾ ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ರು. ಅವರ ಸ್ಮರಣಾರ್ಥ ಇಲ್ಲಿ ಸ್ಮಾರಕನ ನಿರ್ಮಾಣ ಮಾಡಿದ್ದಾರೆ. ಇದೇ ನೋಡಿ ಸ್ಮಾರಕ ಹೇಗಿದೆ ಅಂತ. ನಮಸ್ಕಾರ ಸ್ನೇಹಿತರೆ, ಫೈನಲಿ ಕನ್ಯಾಕುಮಾರಿ ಹೋಟೆಲ್ನಲ್ಲಿ ಚೆಕ್ಔಟ್ ಮಾಡಿಕೊಂಡು ಡೈರೆಕ್ಟಾಗಿ ಈಗ ನಾಗರಕೋಯಿಲ್ ಜಂಕ್ಷನ್ ಹತ್ರ ಬಂದಿದ್ದೀನಿ. ಈಗ ನೀವೇನು ನೋಡ್ತಿದ್ರ ಇದೇ ನಾಗರಕೋಯಿಲ್ ಜಂಕ್ಷನ್ನು, ಅಂದರೆ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಸುಚಿಂದ್ರಮ್ ಅನ್ನೋ ಸ್ಥಳ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಗುರು, ತುಂಬಾ ಚೆನ್ನಾಗಿದೆ ಅಂತೆ.
ಬನ್ನಿ ಹೊರಡೋಣ. ಸುಚಿಂದ್ರಂಗೆ ಹೋಗೋಕೆ ಇಲ್ಲಿಂದ ಬಸ್ಸಿನ ವ್ಯವಸ್ಥೆ ಇದೆ. ಯಾವ ಬಸ್ ಹೋಗುತ್ತೆ ಅಂತ ಕೇಳ್ಕೊಂಡು ಹೋಗೋಣ ಬನ್ನಿ. ಯಾವ ಬಸ್ ಬಂತು? ಸುಚಿಂದ್ರಂ ಸ್ನೇಹಿತರೆ, ಫೈನಲಿ ಸುಚಿಂದ್ರಂಗೆ ಹೋಗೋ ಬಸ್ ಹತ್ತಿದ್ದೀನಿ. 10 ರೂಪೀಸ್ ಚಾರ್ಜ್ ಮಾಡ್ತಾರೆ. 3 ಕಿಲೋಮೀಟರ್ ಅಷ್ಟೇ ಇರೋದು ಇಲ್ಲಿಂದ. ಸ್ನೇಹಿತರೆ, ಫೈನಲಿ ಸುಚಿಂದ್ರಂ ತಲುಪಿದ್ದೀನಿ. ಫಸ್ಟ್ ಟೈಮ್ ಗುರು ಇಲ್ಲಿಗೆ ಸುಚಿಂದ್ರಂ ಬಂದಿರೋದು. ಇದಿಷ್ಟು ಕೇಳಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ ಮತ್ತು ತುಂಬಾ ಚೆನ್ನಾಗಿದೆ. ಬನ್ನಿ ನೋಡೋಣ. ಯಾರಾದರೂ ಸುಚಿಂದ್ರಂ ಬರೋರಿದೆ, ನಾಗರಕೋಲ್ ಜಂಕ್ಷನ್ ಹತ್ರನೇ ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಹತ್ರ ಬಂದು ಕೇಳಿ ಸುಚಿಂದ್ರಂಗೆ ಹೋಗೋ ಬಸ್ ಯಾವುದು ಅಂತ. ಅದನ್ನ ಹತ್ಕೊಂಡು ನೀವು ಬಂದು ಇಲ್ಲೇ ಹೇಳ್ಕೊಬೋದು. ಬಸ್ ಸ್ಟಾಪ್ ಎದುರುಗಡೆ ಸುಚಿಂದ್ರಂ ಇರೋದು. ಇದೇ ನೋಡಿ ಎಂಟ್ರೆನ್ಸು. 17ನೇ ಶತಮಾನದ ಈ ದೇವಾಲಯ ವಾಸ್ತುಶಿಲ್ಪದ ವೈಭವಕ್ಕೆ ತುಂಬಾ ಹೆಸರುವಾಸಿಯಾಗಿದೆ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತೂ ತುಂಬಾ ಇದೆ. ಬನ್ನಿ ಒಳಗಡೆ ಎಂಟ್ರಿ ತಗೊಳ್ಳೋಣ. ಹೇಳಬೇಕು ಅಂದರೆ ನನ್ನ ಹೆಗ್ಲ ಮೇಲೆ ಜಾಸ್ತಿ ಲಗೇಜ್ ಇರೋದ್ರಿಂದ ಮಾತಾಡೋದಕ್ಕೆ ಆಗ್ತಿಲ್ಲ. ಒಂದು ರೀತಿ ಉಸಿರು ಕಟ್ಟಂಗೆ ಆಗ್ತಾ ಇದೆ. ಲಗೇಜ್ ಆದಷ್ಟು ಬೇಗ ಇಟ್ಬಿಡ್ಬೇಕು ಗುರು. ನೋಡಿ ಈ ಕೊಳ ಎಷ್ಟು ವಿಶಾಲವಾಗಿದೆ ಅಂತ. ಸ್ನೇಹಿತರೆ, ದೇವಸ್ಥಾನದ ವಿಶೇಷತೆ ಏನು ಗೊತ್ತಾ? ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ಒಂದೇ ವಿಗ್ರಹದಲ್ಲಿರೋ ಮೊದಲ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಥರ ದೇವಸ್ಥಾನ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸಾಧ್ಯ ನಿಮಗೂ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಸುಚಿಂದ್ರಂನಲ್ಲಿರೋ ತನುಮಲೆ ಅನ್ನೋ ಫೇಮಸ್ ದೇವಸ್ಥಾನ ಇದೆ ನೋಡಿ. ಇದ್ರ ಟೈಮಿಂಗ್ಸ್ ಬಂದು ಬೆಳಗಿನ ಜಾವ 4 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತು 5 ಗಂಟೆಗೆ ಓಪನ್ ಆದರೆ ಸಂಜೆ 8 ಗಂಟೆ ತನಕ ಇರುತ್ತೆ. ಇನ್ನೇನು 11:15 ಆಗಿದೆ. ಬನ್ನಿ ದರ್ಶನ ಮಾಡ್ಕೊಂಡು ಬೇಗ ಬಂದ್ಬಿಡೋಣ. ನೈಟ್ ಇಲ್ಲಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಒಂದು ರೂಲ್ಸ್ ಇದೆ. ಜೆಂಟ್ಸು ಶರ್ಟು ಮತ್ತು ಬನಿಯನ್ಸ್ನ ತೆಗೆದುಬಿಟ್ಟು ದರ್ಶನಕ್ಕೆ ಹೋಗಬೇಕು. ಅಂದರೆ ನಮ್ಮ ಕರ್ನಾಟಕ ಧರ್ಮಸ್ಥಳದಲ್ಲಿ ಇದೆಯಲ್ಲ, ಸೇಮ್ ಅದೇ ಥರ. ಬನ್ನಿ ಬೇಗ ದರ್ಶನ ಮಾಡ್ಕೊಂಡು ಬರೋಣ. ಸ್ನೇಹಿತರೆ, ಈ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಒಳಗಡೆ ಅಲೋ ಮಾಡಲ್ಲ ಅನಿಸುತ್ತೆ. ನೋಡೋಣ, ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಆಗಲ್ಲ. ಲಗೇಜೆಲ್ಲ ಇಲ್ಲೇ ಇಟ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗಬೇಕು. ಬನ್ನಿ. ನೋಡಿ, ನಾನು ಸರ್ಟು ಬೈ ಅಂತ ಹೇಳ್ಬಿಟ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ದೇವಸ್ಥಾನದೊಳಗಡೆ ಎಂಟ್ರಿ ಆದ ತಕ್ಷಣ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಾನು ನಿಮಗೆ ದರ್ಶನ ಮಾಡಿಸ್ಬೇಕು ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋ ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಗೊತ್ತಾದರೆ ಕಿತ್ತು ಉಂಡಿಗೆ ಹಾಕ್ಬಿಡ್ತಾರೆ. ಹಾಗಾಗಿ ಮರ್ಮರೆನಲ್ಲೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಕಾಣ್ತಿದೆಯಲ್ಲ, ಗರ್ಭಗುಡಿನಲ್ಲಿ ದೊಡ್ಡದಾದ ಶಿವಲಿಂಗ ಇದ್ದು ಅದು ಉದ್ಭವ ಶಿವಲಿಂಗ ಆಗಿದೆ. ಆ ಲಿಂಗವು 3 ವಿಭಾಗಗಳನ್ನು ಹೊಂದಿದೆ. ಲಿಂಗದ ಮೇಲ್ಭಾಗದಲ್ಲಿ ಶಿವ, ಮಧ್ಯಭಾಗದಲ್ಲಿ ಮಹಾವಿಷ್ಣು ಹಾಗೂ ಲಿಂಗದ ಕೆಳಭಾಗದಲ್ಲಿ ಬ್ರಹ್ಮದೇವರು ನೆಲೆಸಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಂದೇ ಲಿಂಗದಲ್ಲಿ ಉದ್ಭವಿಸಿರುವುದು ಈ ದೇವಾಲಯದ ವೈಶಿಷ್ಟ್ಯತೆಯಾಗಿದೆ. ಸ್ನೇಹಿತರೆ, ಈಗ ನೀವೇನು ನೋಡ್ತಿದ್ದೀರ ಕಂಬಗಳು, ಇದು 1108 ಕಂಬಗಳಿದಾವಂತೆ. ಅಂದರೆ ರಾಮೇಶ್ವರಮಲ್ಲಿ ಹೇಗಿದೆಯೋ ಅದೇ ರೀತಿ ಕಂಬ ಇಲ್ಲೂ ಇದೆಯೇ.
ಸ್ನೇಹಿತರೆ, ಈಗ ನೀವೇನು ನೋಡ್ತಿದ್ದೀರಾ ಈ ಕಂಬಗಳು, ಇವನ್ನ ಮ್ಯೂಸಿಕಲ್ ಪಿಲ್ಲರ್ಸ್ ಅಂತ ಹೇಳ್ತಾರೆ, ಅಂದರೆ ಸಂಗೀತ ಕಂಬಗಳು ಅಂತ. ಇದರಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ನುಡಿಸ್ಬೋದು, ಅಂದರೆ ಸರಿಗಮ ಪದನಿಸ ಅನ್ನೋ ಸೌಂಡ್ ಬರುತ್ತೆ. ಸ್ನೇಹಿತರೆ ನೋಡಿ, ಈ ವಿಗ್ರಹದೊಳಗಡೆ ಈ ದರ್ಬೆ ಹುಲ್ನ ಈ ಕಿವಿಲಿ ಹಾಕಿ ಈ ಕಿವಿಲಿ ಎಳ್ಕೊಬೋದು. ಅಂದರೆ ಇದರರ್ಥ ಒಳ್ಳೇದನ್ನ ತಗೊಬೇಕು, ಕೆಟ್ಟದನ್ನ ಬಿಟ್ಬಿಡ್ಬೇಕು ಅನ್ನೋ ಅರ್ಥದಲ್ಲಿ ಇದನ್ನು ಕೆತ್ತಿದ್ದಾರೆ. ನೋಡಿ, ಇವಾಗ ಎಳ್ಕೊತಾ ಇದ್ದೀನಿ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಈಗ ಈ ಕಿವಿಲಿ ಹಾಕಿದ್ರೆ ಇನ್ನೊಂದು ಕಿವಿನಲ್ಲಿ ಬರುತ್ತೆ ನೋಡಿ. ಸ್ನೇಹಿತರೆ, ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್ ಫ್ರಮ್ ಸುಚಿಂದ್ರಾಮ್.